It just spoils my mood. No sir, it's okay. And ಎಲ್ಲ ಬೇರೆ ನಾನು ಅವ್ರಿಗೇನಾದ್ರು ಹೇಳಿದ್ರೆ ಎಲ್ಲ ಎಸಿಗಳು ನಮ್ಗೆ ಇದು ಮಾತಾಡ್ತಾ ಇದಾರೆ ಅಂತ ಅವರು ತಪ್ಪು ತಿಳ್ಕೊಳ್ತಾರೆ. No, that will withdraw the case from him, sir. I mean, if he is not doing so, there is no point of keeping the case pending unnecessarily. ಯಾಕಂದ್ರೆ ಲಾಸ್ಟ್ ಈಗ ನೋಡಿ ಸರ್, ಲಾಸ್ಟ್ more than a month ಅಲ್ಲಿ ಒಂದು ಡಿಸ್ಪೋಸಲ್ ನೋಡಿ ಸರ್, ನೆಗ್ಲಿಜಿಬಲ್. ಮತ್ತೆ ಬೇರೆ ಈಗ ಅವ್ರು ಕಥೆ ಹೇಳ್ತಾರೆ, ಅವರು ಹೇಳಿದ್ರೆ ನಾವು ಆ ಪ್ರೋಟೋಕಾಲ್ ಡ್ಯೂಟಿ then let him do protocol duty only. So we have somebody to dispose cases. ನನಗೆ ಡೌಟ್ ಸರ್, ವೆದರ್ ಆಲ್ ಆರ್ ಪಿಟಿಷನ್ ಕೇಸಸ್ ಎಷ್ಟಪ್ಪ, ಎಲ್ಲ ಪಿಟಿಷನ್ ಕೇಸಸ್. 750. Then we will appoint as one officer under the petition only, sir, to handle petition case only, because it doesn't say about that you can't appoint. Clarity ಇಲ್ಲ, but we will issue an order. ಇಲ್ಲಿ ಪೋಸ್ಟೆಡ್ ಫಾರ್ ಆರ್ಡರ್ಸ್ ಪೆಂಡೆನ್ಸಿ ಹಂಗೆ ಬಿಟ್ಟಿದ್ದೀರಿ, ಈಗ ಡಿಸ್ಕಂಟಿನ್ಯೂ ಮಾಡಿದ್ದೀರಾ. ಇಲ್ಲಿ ತೋರಿಸೋದು ಅದನ್ನ ತೋರಿಸ್ಬಿಟ್ರೆ ನಿಮ್ಗೆ ಇನ್ನೂ ಅಲ್ಲಿ ಪಿಕ್ಚರ್ ಗೊತ್ತಾಗುತ್ತೆ. ದಿನಾ ಜನ ಬರ್ತಾರೆ ನನ್ನ ಮನೆಗೆ, ನನ್ನ ಕಾನ್ಸ್ಟಿಟ್ಯೂನ್ಸಿ ಅವ್ರು ಬರ್ತಾರೆ. ಪೋಸ್ಟೆಡ್ ಫಾರ್ ಆರ್ಡರ್ಸ್ ಆಗಿ 2 ತಿಂಗಳಾಗಿದೆ. ನೀವು ಮೊದಲು ಕಾಲಮ್ ಆಗ್ತಾ ಇದ್ರಿ, ಈಗ ಡಿಸ್ಕಂಟಿನ್ಯೂ. ಬೇರೆಯವ್ರ ಕಡೆ ಇದೆ, ಯಾಕಂದ್ರೆ ಎಲ್ಲ ಡಿಸ್ಪೋಸಲ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ನೀವು PO ತೋರಿಸ್ತಾ ಇಲ್ಲ ಅಂತ ಮಾಡ್ತಾ ಇಲ್ಲ. ಬೇರೆಯವ್ರದ್ದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಇಲ್ಲಿ ಅವರು ಕೃಷ್ಣಮೂರ್ತಿ ಮನೆಗೆ ಜನ ಬರ್ತಾರೆ, ನನಗೆ ತಲೆ ತಗ್ಗುತ್ತೆ. ಡೈಲಿ ನಾನು ತಲೆ ತಗ್ಸೋದಾಗಿದೆ, ಡೈಲಿ. ಅಂಡ್ RRT ಕರೆಕ್ಷನ್ಸು ಮಾಡ್ತಾ ಇಲ್ಲ. ನೀವು RRT ಕರೆಕ್ಷನ್ ನೋಡ್ಬಿಟ್ರೆ ಅಲ್ಲೇ ಹೈಯೆಸ್ಟ್ ಇದೆ ಅನ್ಸುತ್ತೆ, ಇಲ್ವಾ? ಅದನ್ನು ಮೂವ್ ಆಗ್ತಾ ಇಲ್ಲ ಅಲ್ಲಿ. ಅಂಡ್ ಅಲ್ಲಿ ರುಟೀನ್ ಕೇಸಸ್ಸು ಆಗ್ತಾ ಇಲ್ಲ. ಬಿಡಿ, ಈಗ ಮಾತಾಡೋಕೆ ಹೋದ್ರೆ ಎಲ್ಲೆಲ್ಲೋ ಹೋಗುತ್ತೆ. ಅದಕ್ಕೋಸ್ಕರ ಸುಮ್ಮನೆ ಒಬ್ರಿಗೋಸ್ಕರ ನಾವು ಎಲ್ಲಾರ್ದು ಮೂಡ್ ಸ್ಪಾಯ್ಲ್ ಮಾಡೋದು ಬೇಡ ಅಂತ, ಅದಕ್ಕೆ ಅದನ್ನ ಬಿಟ್ಬಿಟ್ಟೆ ನಾನು. ದಯಾನಂದ್,